ಕಲಬುರಗಿಯಲ್ಲಿ ಡೆಡ್ಲಿ ಟ್ರಾನ್ಸ್ಫಾರ್ಮರ್ ಜನಗಳ ಪಾಲಿಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಇದು ಕಲಬುರಗಿಯಲ್ಲಿ ಡೆಡ್ಲಿ ಟ್ರಾನ್ಸ್ಫಾರ್ಮರ್ ಜನರ ಪಾಲಿಗೆ ನಿಜಕ್ಕೂ ಕಂಟಕವಾಗಿದೆ. ಜನರ ಜೀವದ ಜೊತೆ ಜೆಸ್ಕಾಂ ಚೆಲ್ಲಾಟ ಆಡ್ತಾ ಇದೆ. ಕ್ಷಣ ಕ್ಷಣಕ್ಕೂ ಆತಂಕ ಮನೆ ಮಾಡ್ತಾ ಇದೆ. ಅಪಾಯದ ಸಿಗ್ನಲ್ ಕೊಡ್ತಾ ಇದ್ದಾವೆ ವಿದ್ಯುತ್ ಪರಿವರ್ತಕಗಳು. ಹೈ ವೋಲ್ಟೇಜ್ ಕರೆಂಟ್ ಇದ್ರೂ ಕೂಡ ಜೆಸ್ಕಾಂ ಬೇಜವಾಬ್ದಾರಿತನ ವರ್ತಿಸ್ತಾ ಇದೆ. ಬಸ್ ನಿಲ್ದಾಣದ ಎದುರುಗಡೆನೇ ಟ್ರಾನ್ಸ್ಫಾರ್ಮರ್ ಇದೆ, ವಿದ್ಯುತ್ ಕಂಬ ಇದೆ. ಟ್ರಾನ್ಸ್ಫಾರ್ಮರ್ಗಳಿಗೆ ಸುತ್ತಲೂ ಬೇಲಿಯನ್ನು ಜೆಸ್ಕಾಂ ಅಳವಡಿಸಿಲ್ಲ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ. ಇಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಪಾಸ್ ಆಗ್ತಾ ಇರ್ತದೆ. ಅಪ್ಪಿತಪ್ಪಿ ಏನಾದರೂ ಸಣ್ಣ ಪುಟ್ಟ ಒಂದು ವೈರ್ ಕಟ್ಟಾಗಿ ಬಿದ್ದು ಅದನ್ನು ಯಾರಾದರೂ ಜಸ್ಟ್ ಟಚ್ ಮಾಡಿದರೂ ಕೂಡ ವಿತಿನ್ ಎ ಸೆಕೆಂಡಲ್ಲೇ ಸತ್ತೋಗ್ಬಿಡ್ತಾರೆ. ಅನೇಕ ಘಟನೆಗಳಾಗಿದ್ದಾವೆ. ಸಾಕಷ್ಟು ಜಾಗೃತಿ ಕೂಡ ಮೂಡಿಸ್ತಾ ಇರ್ತಾರೆ ಬೆಸ್ಕಾಮು ಜೆಸ್ಕಾಮು ಇವರೆಲ್ಲ ಮಾಡ್ತಾ ಇದ್ರು ಕೂಡ ಎಲ್ಲಿ ಟ್ರಾನ್ಸ್ಫಾರ್ಮರ್ನ ಅಳವಡಿಸಬೇಕು ಅನ್ನುವಂಥ ನಿಯಮ ಕೂಡ ಇದೆ. ಆ ನಿಯಮ ಉಲ್ಲಂಘನೆ ಮಾಡಿ ಇವರೇ ಎಲ್ಲಿ ಬೇಕಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಟ್ರಾನ್ಸ್ಫಾರ್ಮರ್ ಹಾಕಿದರೆ ಏನು ಕತೆ? ಒಂದಿಷ್ಟು ಕಂಪ್ಲೇಂಟ್ಸ್ ಬಂದಿದ್ದು ನನಗೆ. ಟ್ರಾನ್ಸ್ಫಾರ್ಮರ್ಸ್ ಎಲ್ಲ ಎಕ್ಸ್ಪೋಜರ್ ಇದೆ, ಡೇಂಜರ್ ಝೋನಲ್ಲಿದೆ, ಯಾರಾದರೂ ಮುಟ್ಟಿದರೆ ಜೀವಕ್ಕೆ ಪ್ರಾಣಹಾನಿ ಆಗ್ಬೋದು ಅಂತ ಒಂದಿಷ್ಟು ಕಂಪ್ಲೇಂಟ್ಸ್ ಬಂದಿದ್ದು. ಸ್ವತಃ ನಾನೇ ನಮ್ಮ ಅಧಿಕಾರಿ ಜೊತೆ ಹೋಗಿದ್ದೆ. ಬಸ್ ಸ್ಟ್ಯಾಂಡ್ ಶಾಂತಿನಗರಿಂದ ಬ್ರಹ್ಮಪುರಕ್ಕೇನು ಮಾರ್ಗದಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಎಕ್ಸ್ಪೋಜರ್ ಇದರಲ್ಲಿದ್ದಾವೆ. ಅದೆಲ್ಲ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಇದೆ, ಪ್ರೊಟೆಕ್ಷನ್ಸ್ ಮಾಡಿ ಮತ್ತು ಸಾಧ್ಯ ಆದರೆ ಅವು ಟ್ರಾನ್ಸ್ಫಾರ್ಮರ್ಸು ರೋಡಿಗೆ ಏನು ಎಕ್ಸ್ಪೋಜರ್ ಇದೆ ಅದು ಟರ್ನ್ ಮಾಡಿ ಯಾರಿಗೂ ಹಾನಿ ಆಗಲ್ಲ ಅಂತ ಒಂದು ಪ್ರೊಟೆಕ್ಷನ್ ಇದರಲ್ಲಿ ಮಾಡಿ ಅಂತ ಅದು ಹೇಳಿದ್ದೀನಿ. ಮತ್ತು ಈಗಾಗಲೇ ಸೂಪರ್ ಮಾರ್ಕೆಟ್ದಲ್ಲಿ ನಮಗೆ ಹಳೆಯದು ತುಂಬ ಕಂಪ್ಲೇಂಟ್ಸ್ ಇದ್ದು. ಯಾವುದೇ ಒಂದು ಗಣೇಶ ಪ್ರೊಸೆಷನ್ ಬಂದರೆ, ಯಾವುದೇ ಒಂದು ಮೆರವಣಿಗೆ ಬಂದರೆ ಅವು ಸ್ವಲ್ಪ ವೈರ್ಸ್ ತಳಗಡೆ ಇದ್ದಿಂದ ಪ್ರಾಬ್ಲಮ್ಸ್ ಆಗ್ತಾಯಿತ್ತು. ಅದು ತುಂಬ ಚೆನ್ನಾಗಿ ನಮ್ಮ ಅಧಿಕಾರಿಗಳು ಎಲ್ಲ ಕೇಬಲ್ ವೈರಿಂಗ್ ಮಾಡಿ ಒಂದು ಸೈಡ್ ಇದು ಮಾಡಿದ್ದಾರೆ. ಈಗ ಯಾವುದೇ ರೀತಿ ಯಾವುದೋ ಪ್ರಾಬ್ಲಮ್ಸು ಆಗಲ್ಲ ಮತ್ತು ಕ್ವಾಲಿಟಿ ಆಫ್ ಪವರ್ ಸಪ್ಲೈ ಕೂಡ ಆಗ್ತಾ ಇದೆ. ನಾನು ಈಗ ಒಂದು ದುಕಾನ್ದವ್ರಿಗೆ ಮಾತಾಡಿದೆ, ಶಾಪ್ ಓನರ್ಸಿಗೆ. ಅವರು ಹೇಳಿದ್ರು ಅದೇ, ಇಲ್ಲ ಸರ್ ಈಗೇನು ತೊಂದರೆ ಇಲ್ಲ, ಯಾಕಂದರೆ ಇಲ್ಲಿ ಮಾರ್ಕೆಟಲ್ಲಿಂದ 2-3 ಅಂತಸ್ತಿದ್ದಾವೆ, ವೆರಿ ಕ್ಲೋಸ್ ನಿಯರ್ದಲ್ಲಿ ನಮ್ಮ ವೈರ್ಸ್ ಇದ್ದಾವೆ. ಸೊ ಯಾರೇ ಮುಟ್ಟಿದ್ರು